Let's maintain silence. What we discussed in our last class? ಮುಗಿತ್ರಿ ಡಿಸ್ಕಷನ್ ಇನ್ನೇನು ಡಿಸ್ಕಷನ್ ಉಳಿತು ನಿನ್ನೆ ಯಾಕೆ ಹಾಲಿಡೇ ಸಡನ್ ಹಾಲಿಡೇ ಕೊಟ್ರು ಉಳಿದ ಹಾಫ್ ಕ್ಲಾಸ್ ನೀವೇ ಡಿಸ್ಕಸ್ ಮಾಡಬೇಕು ಕ್ಲಾಸ್ ಹಿಂಗೆ ವಂಡರ್ ಮಾಡಬೇಕು ಮುಗಿದ್ರಿ ಎಲ್ಲಾದ್ರೂ ಡಿಸ್ಕಷನ್ ಇನ್ನೇನು ಬಾಕಿ ಅದ ಇಲ್ಲ ನೋಡ್ರಿ ಮತ್ತೇನಾರ ನಿಮ್ಗೆ ಏನೇನೋ ವಿಚಾರ ಬರ್ತಿರ್ತಾವು ನಾನು ಏನಾರ ಕ್ಲಾಸ್ ಆಗುತ್ತೆ ಮಾಡ್ಬೇಕಾಗುತ್ತೆ ಸಡನ್ ನೆನಪು ಬಂದ್ಬಿಡ್ತದ ಆಮೇಲೆ ಡಿಸ್ಕಸ್ ಮಾಡ್ಬೇಕು ಅನ್ಸುತ್ತೆ ಅದೆಲ್ಲ ಡಿಸ್ಕಸ್ ಮಾಡಿ ಬಿಟ್ಬಿಟ್ಟು ಏನು ಡಿಸ್ಕಷನ್ ನೋಡ್ತೀರಾ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದ್ರಿ ವಾಟ್ ವಿ ಡಿಸ್ಕಸ್ ಇನ್ ಲಾಸ್ಟ್ ಕ್ಲಾಸ್ classification of cost on the basis of function wise classification. Yes, understood everyone? Administrative cost, selling cost, distribution cost. Production cost. Any doubts in that? So shall I move? That is classification according to the behavior. The next step is classification according to the behavior. Yes. ಮುಗಿಸ್ತು ಡಿಸ್ಕಷನ್ ನಿಮ್ದಾಲ್ ಇನ್ನ ಪಾಯಿಂಟ್ ಸ್ಟಾಂಡ್ ಕೊಡ್ತೀನಿ ಇಲ್ಲ ಏನು ಡಿಸ್ಕಸ್ ಮಾಡೋದು ಮಾಡಿ See, you have learned about the classification on the basis of elements and on the basis of function wise, right? The next step is classification on the basis of behavior of a cost or behavior of a product. In that, the first one is fixed cost. What do you mean by fixed cost? See, these are the fixed cost or the cost remains unaffected during the production. See, what do you mean by fixed cost means the total fixed cost remains unaffected either with the increase or decrease in the output. See, the fixed cost is a cost
which will does not change if your output increases or decreases, or it will does not change if any changes happens in the production level. The examples are rent, the factory rent, the cost of the machinery, the goodwill amount, or the license, the excess duty, the salary of a person. These are the fixed costs, okay? Not at all understood. See, fixed costs are the costs which does not change with regards to the output or with regards to the production. Means, example only. House rent. Example ಹೇಳ್ರಿ ಯಾವ ತಗೊಂಡು ನೀವೇ ಒಂದು ಎಕ್ಸಾಂಪಲ್ ಹೇಳ್ರಿ ಯಾವ್ದಾದ್ರು ಪ್ರಾಡಕ್ಟ್ ಹೇಳ್ರಿ ನೀವೇ ಬಾಗಿಲ ಎಕ್ಸಾಂಪಲ್ ನಿಮಗೂ ಬೋರ್ ಆಗಿದೆ ನನಗೂ ಬೋರ್ ಆಗಿದೆ ನೆಕ್ಸ್ಟ್ ಬೇರೆ ಎಕ್ಸಾಂಪಲ್ ಹೇಳ್ರಿ ಓಕೆ ಟೇಕ್ ದ ಕಾಲೇಜ್ ಎಕ್ಸಾಂಪಲ್ ಆಫ್ ದಿಸ್ ಕಾಲೇಜ್ ಈ ನಿಮ್ದು ಕಾಲೇಜ್ ಇದೆ ಇದು ಪ್ರತಿ ವರ್ಷ ಅಡ್ಮಿಷನ್ಸ್ ತಗೋತಾರೆ ಫಸ್ಟ್ ಸೆಮ್ಗೆ ಈ ವರ್ಷ ಇದು ಎಷ್ಟು ಕಾಲ listen, this is a college ಒಂದು ಪ್ರೊಡಕ್ಷನ್ ಅಂತ ಅನ್ಕೊಳ್ಳಿ ಓಕೆ ಈ ಕಾಲೇಜಿಗೆ ಪ್ರತಿ ವರ್ಷಕ್ಕೆ ಅಡ್ಮಿಷನ್ಸ್ ಆಗ್ತಾವೆ ಮೇ ಬಿ ಒನ್ ವರ್ಷ 1000 ಸ್ಟೂಡೆಂಟ್ಸ್ ಬಂದ್ರು ಅಂತ ಅನ್ಕೊಳ್ಳಿ ಓಕೆ ಇದು ಫಸ್ಟ್ 2019 ಭಾಳ ಅದ್ರಿ ಅಡ್ಮಿಷನ್ ಮಾಡ್ಕೊಳ್ಳಿ ನಿಮ್ಮ ಕ್ಲಾಸಿಗೆ ಇದೆ ಪ್ರಾಬ್ಲಮ್ ನೋಡಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಎಲ್ಲ ಇಮ್ಯಾಜಿನ್ ಮಾಡ್ಕೊತೀವಿ ಎಕ್ಸಾಂಪಲ್ ಅನ್ನ ಮೇಡಮ್ ಭಾಳ ಐತಿ ಆಕ್ಚುಲಿ ಸಿಗುತ್ತಿಲ್ಲ ಮೇಡಮ್ ಅಷ್ಟು ಬಂದು ಪ್ರಾಫಿಟ್ ಅಷ್ಟು ಅವೈಲೇಬಲ್ ಕೊಡ್ತೀವಿ ಕ್ಲಾಸ್ನ ಸೊ 2020 ಮಂಡೇ ಮೇಲೆ 2020 ಗೆ ಮಿನಿಮಮ್ ಒಂದು ಅಷ್ಟೇನು ಬ್ಯಾಡ ಸಾಕು ಸೊ 1500 ಅಡ್ಮಿಷನ್ ಆಯ್ತು ಓಕೆ ಬಟ್ ರೆಂಟ್ ಆಫ್ ದಿಸ್ ಫ್ಯಾಕ್ಟ್ರಿ ರೆಂಟ್ ಆಫ್ ದಿಸ್ ಬಿಲ್ಡಿಂಗ್ ಮೇ ಬಿ 1,50,000 ಅದಲ್ಲ ಓಕೆ ಅಕಸ್ಮಾತ್ ಲೀಸ್ ಬ್ಯಾಂಕ್ ತಗೊಂಡಿದ್ದಾರೆ ನೀವು ರೆಂಟ್ ಮತ್ತೆ ಲೀಸ್ಗೆ ಡಿಫ್ರೆನ್ಸ್ ಗೊತ್ತದರಿ 5 ವರ್ಷ ಲೀಸು 1 ಇಯರ್ ಲೀಸು 2 ಇಯರ್ಸ್ ಲೀಸು ಸಿಗುತ್ತೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡ್ಬೋದು ರೆಂಟ್ ಮತ್ತೆ ಲೀಸ್ಗೆ ಡಿಫ್ರೆನ್ಸ್ ತಗೊಂಡು ಅಕಸ್ಮಾತ್ ನೀವು ಒಂದು ಪ್ರತಿ ರೆಂಟ್ 1,500 ಅದ್ರ ಕಾಲೇಜ್ ರೆಂಟ್ 1,500 ಪೇ ಮಾಡತ್ತೀರಿ ಮಂತ್ಲಿ ಕಾಲೇಜ್ ರೆಂಟ್ ಮಂತ್ಲಿ ಇಯರ್ಲಿ ವರ್ಕ್ ಅಂದ್ರೆ 1,50,000 ಪೇ ಮಾಡತ್ತೀರಿ ಅಂತ ತಿಳ್ಕೊಳ್ಳಿ you student 1,000 ಬರ್ರಿ 1,500 ಬರ್ರಿ ಮತ್ತು ನೀವು ರೆಂಟ್ ಪೇ ಮಾಡಬೇಕು ಇಲ್ಲೇನೂ ಚೇಂಜಸ್ ಇಲ್ಲ ನಿಮ್ಗೆ 1000 ಸ್ಟೂಡೆಂಟ್ ಬಂದ್ರೆ ನೀವು 1,20,000 ಕೊಡೋದಿಲ್ಲ ಅದು 1,500 ಬಂದ್ರೆ ನೀವು 2,00,000 ರೆಂಟ್ ಕೊಡೋದಿಲ್ಲ ಹೌದು ಇಟ್ ಡಸ್ ನಾಟ್ ಎಫೆಕ್ಟೆಡ್ ಆನ್ ದಿಸ್ ಇದು ಯಾವುದೇ ರೀತಿಯಿಂದ ಅಫೆಕ್ಟ್ ಆಗಿಲ್ಲ ಅದಕ್ಕೆ ಪ್ರೊಡಕ್ಷನ್ ಇರ್ತದೆ ನೀವು ಎಕ್ಸ್ಟ್ರಾ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿ ನೀವು ಔಟ್ಪುಟ್ ಹೆಚ್ಚು ಮಾಡಿ ಡಿಕ್ರೀಸ್ ಆಗಲಿ ಇನ್ಕ್ರೀಸ್ ಆಗಲಿ ಈ ವರ್ಷ ನೀವು 1000 ಅಷ್ಟೇ ಪ್ರೊಡ್ಯೂಸ್ ಮಾಡಿದ್ರೆ ಅಂದ್ರೆ ಫ್ಯಾಕ್ಟರಿ 1000 ಯೂನಿಟ್ಸ್ ಅಷ್ಟೇ ಕೊಡಬೇಕಂತಿಲ್ಲ ಅಷ್ಟೇ ಕೊಡೋದಿಲ್ಲ ದಟ್ ಡಸ್ ನಾಟ್ ಚೇಂಜ್ ವಿತ್ ದಿ ಔಟ್ಪುಟ್ ನಿಮ್ಮ ಪ್ರೊಡಕ್ಷನ್ಗೆ ಸಂಬಂಧ ಇಲ್ಲ ದಟ್ ಇಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ ನೆನಪಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಗ ಸೇವೆ ಸ್ಯಾಲರಿ ಆಫ್ ಲೆಕ್ಚರರ್ಸ್ ನೀವು ಕ್ಲಾಸಿಗೆ ಬರ್ತೀವಿ ನಮ್ಗೆ ಸ್ಯಾಲರಿ ಕೊಡಬೇಕು ಕೊಡ್ತಾರಿಲ್ರಿ ತಗೋತೀವಲ್ಲ ಸ್ಯಾಲರಿ ನೀವು 1,000 ಸ್ಟೂಡೆಂಟ್ ಟೀಚ್ ಮಾಡಿ 1,500 ಮಾಡಿ ನಮ್ಮ ಸ್ಯಾಲರಿ ಫಿಕ್ಸ್ ಇರುತ್ತೆ that does not change with the number of students this rent of this factory or rent of this building does not change with the number of students that is quantity of students this cost is called as fixed cost understood fixed cost not in a doubt that in a confusion ada ಅಂದ್ರೆ fixed cost next variable cost opposite of this will vary about the this will changes with regards to the output or then fixed cost is the opposite of this one variable cost is opposite to the fixed cost it will changes with the output of the production department or if you
ಪ್ರೊಡಕ್ಷನ್ ಅಲ್ಲಿ ಮಾಡ್ತೀರಿ. ಈಗ ಡೈರೆಕ್ಟ್ ಮಟೀರಿಯಲ್ ಚಾರ್ಜಸ್ ಅಂತ ಹಾಕ್ತಿರಲ್ರಿ, ಈ ಬ್ಯಾಗಿನ ಎಕ್ಸಾಂಪಲ್ ಬ್ಯಾಗಿನ ಬಿಡ್ರಿ. ಈಗ ಬೆಂಚಸ್ ಅಂತ ತಗೋರಿ, ಬೆಂಚಸ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು? ಮೇನು ಒಂದು ಬೆಂಚ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಮೆಟಲ್ಸ್ ಬೇಕು. ಓಕೆ, ಈಗ ನೀವು ಔಟ್ಪುಟ್ 1000 ಯೂನಿಟ್ಸ್ ಇದ್ದು ನೀವು ಬೆಂಚಸ್ ಪ್ರೊಡ್ಯೂಸ್ ಮಾಡತ್ತೀರಿ ಅಂದಾಗ ಎಷ್ಟು ಮಟೀರಿಯಲ್ ತರಿಸ್ತೀರಿ? 1000 ತರಿಸ್ತೀರಿ. ನೀವು ಸೆಲ್ ಮಾಡೋದು ಎಷ್ಟು? 1000 ಕೊಟ್ಟು ಸೆಲ್ ಮಾಡ್ತೀರಿ, ಸ್ವಲ್ಪ ಮಾಡ್ತೀರಿ. ಅಲ್ಲಿ ವೇರಿಯಬಲ್ ಕಾಸ್ಟ್ ವೇರಿ ಆಗ್ತದೆ, ಚೇಂಜ್ ಆಗ್ತದ. ನೀವು ರಾ ಮಟೀರಿಯಲ್ ಎಷ್ಟು ತಗೊಂಡ್ಬಂದ್ರೆ ನಿಮ್ಗೆ 1000 ಬೆಂಚಸ್ ರೆಡಿ ಮಾಡಬೇಕಾಗಿದೆ. ಓಕೆ, 1000 ಬೆಂಚಸ್ ಇದ್ದು ರಾ ಮಟೀರಿಯಲ್ ತಗೊಂಡ್ ಬಂದಿರ್ತೀವಿ. ಒಮ್ಮೆ ರಾ ಮಟೀರಿಯಲ್ ತಗೊಂಡಿರ್ತ ಅಷ್ಟು ರಾ ಮಟೀರಿಯಲ್ ನೀವು ಯೂಸ್ ಮಾಡ್ತೀರಿ. ಡೈರೆಕ್ಟ್ ಮಟೀರಿಯಲ್ಸ್ ಅಂದ್ರೆ ಯಾವ ಬರ್ತಾರೆ ಒಂದು ಬೆಂಚಿಗೆ? ಮೆಟಲ್ ಮೇನ್ ಡೈರೆಕ್ಟ್ ಮಟೀರಿಯಲ್, ಮೇನ್ ಎಲಿಮೆಂಟ್ ಮೆಟಲ್ಸ್. ಓಕೆ, ಇದು ಆಮೇಲೆ ನಟ್ ಕೊಟ್ಟಿವೆಲ್ಲ ಇಂಡೈರೆಕ್ಟ್ ಮಟೀರಿಯಲ್ಸ್. ಸೊ ಈ ಡೈರೆಕ್ಟ್ ನೀವು ರಾ ಮಟೀರಿಯಲ್ಸ್ ತಗೊಂಡ್ಬಂದ್ರಿ, ಎಲ್ಲ ರಾ ಮಟೀರಿಯಲ್ಸ್ ನೀವು ಯೂಸ್ ಮಾಡ್ಕೋತೀರಿ. ಒಂದೇ ಸತಿ 1000 ರಾ ಮಟೀರಿಯಲ್ಸ್ ತಗೊಂಡ್ಬಂದ್ರೆ 1000 ಯೂಸ್ ಮಾಡ್ತೀರಿ, ಸ್ವಲ್ಪ ರಿಸರ್ವ್ ಅಂತ ತೆಗೆದು ಇಟ್ಕೋತೀರಿ. ತೆಗೆದಿರ್ತೀರಿ ರಿಸರ್ವ್, ಎಮರ್ಜೆನ್ಸಿ ಪರ್ಪಸ್ ಅಂತ ನೀವು ರಾ ಮಟೀರಿಯಲ್ಸ್ ತೆಗೆದಿಟ್ಕೊಂಡಿರ್ತೀರಿ. ಆಮೇಲೆ ಎಷ್ಟು ನೀವು ಮೇ ಬಿ 1000 ಒಳಗೆ 800 ರಾ ಮಟೀರಿಯಲ್ಸ್ ಯೂಸ್ ಮಾಡ್ಕೊಂಡಿರಿ. ಸೊ 800 ರಾ ಮಟೀರಿಯಲ್ಸ್ ಇಂದ 800 ಬೆಂಚಸ್ ನ ಪ್ರೊಡ್ಯೂಸ್ ಮಾಡಿರಿ. ಓಕೆ, 800 ಬೆಂಚಸ್ ನ ಎಷ್ಟು ಸೆಲ್ ಮಾಡ್ತೀರಿ? ಎಲ್ಲ ಸೆಲ್ ಮಾಡ್ತೀರಿ. ಅಟ್ಲೀಸ್ಟ್ ಒಂದು 200 ಅಂತ ನಿಮ್ಮ ಹತ್ರ ಇಟ್ಕೊಂಡಿರ್ತೀರಿ. 200 ಇಟ್ಕೊಂಡಿರ್ತೀರಿ. ಸೊ ದಟ್ ಕಾಸ್ಟ್ ಆಫ್ 600 ಮಟೀರಿಯಲ್ ಕಾಸ್ಟ್ ಏನಿರ್ತಲ್ಲ ಅದು ವೇರಿಯಬಲ್ ಕಾಸ್ಟ್. ಇಟ್ ವಿಲ್ ಚೇಂಜಸ್ ವಿತ್ ದಿ ಔಟ್ಪುಟ್. ನೀವು ಎಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತೀರಾ ಅದ್ರ ಮೇಲೆ ನೀವು ಕಾಸ್ಟ್ ಫಿಕ್ಸ್ ಮಾಡ್ತೀರಿ. ಇಲ್ಲಿ ಫಿಕ್ಸ್ ಕಾಸ್ಟ್ ಹಂಗಿರಲಿಲ್ಲ. ಈಗ ನೀವು 1000 ಯೂನಿಟ್ಸ್ ನಿಮ್ಮ ಹತ್ರ ಟೋಟಲ್ ಯೂನಿಟ್ಸ್ ರಾ ಮಟೀರಿಯಲ್ಸ್ ಎಷ್ಟು ಅದಾವ್ರಿ? ರಾ ಮಟೀರಿಯಲ್ಸ್ ಎಷ್ಟು ಅದಾವ್ರಿ? 1000. ಒಂದು ರಾ ಮಟೀರಿಯಲ್ ಕಾ 100 ರೂಪೀಸ್ ಅಂತ ಹಾಕಿ ಎಷ್ಟು ಬಂತು? ಎಷ್ಟಾಯ್ತ್ರಿ? ಎಷ್ಟಾಯ್ತ್ರಿ? ನೆಕ್ಸ್ಟ್ 800 ರಾ ಮಟೀರಿಯಲ್ಸ್ ಯೂಸ್ ಮಾಡ್ಕೊಂಡಿರಿ. ಅದರಿಂದ ಎಷ್ಟು 800 ಬೆಂಚಸ್ ಕ್ರಿಯೇಟ್ ಮಾಡಿರಿ, ಪ್ರೊಡಕ್ಷನ್ ಮಾಡಿರಿ. 800 ಬೆಂಚಸ್, ಒಂದು ಬೆಂಚ್ ಕಾಸ್ಟ್ ಎಷ್ಟು ಅಂತ ಹೇಳ್ತೀರಿ? ಒಂದು ಬೆಂಚ್ ಕಾಸ್ಟ್ ನಿಮ್ಮ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಎಲ್ಲ ಆಡ್ ಮಾಡಿ 150 ಅಂತ ಹೇಳಿ ಎಷ್ಟಾಯ್ತ್ರಿ? 800 into 150. 800 into 150. ಕ್ಯಾಲ್ಕುಲೇಟ್ ಅದ ನಿಮ್ಮ ಹತ್ರ? ಇದೇನು ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯ್ತು. ಅರ್ಥ ಆಗುತ್ತೆ ಎಕ್ಸಾಂಪಲ್. ನಿಮ್ಮ ಹತ್ರ 1000 ಯೂನಿಟ್ಸ್ ಇದಾವೆ, 100 ತಗೊಂಡಿರಿ. ಓಕೆ, ನಿಮ್ದು ಅದರಲ್ಲಿ 800 ಬೆಂಚಸ್ ಪ್ರೊಡ್ಯೂಸ್ ಮಾಡಿರಿ. 800 ರಾ ಮಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಇದು ನಿಮ್ದು ಡೈರೆಕ್ಟ್ ಮಟೀರಿಯಲ್. ಈ ಡೈರೆಕ್ಟ್ ಮಟೀರಿಯಲ್ ನೀವು 800 ನ ತಗೊಂಡಿರಿ ಅಷ್ಟೇ. 1000 ಇದ್ದರೆ 800 ಅಷ್ಟೇ ತಗೊಂಡಿರಿ. 200 ರಾ ಮಟೀರಿಯಲ್ಸ್ ನ ರಿಸರ್ವ್ ಅಂತ ತೆಗೆದಿಟ್ಕೊಂಡಿರಿ ಎಮರ್ಜೆನ್ಸಿ ಪರ್ಪಸ್. ಓಕೆ, ಈ 800 ಅಲ್ಲಿ 150 1 ಬೆಂಚಿಗೆ 150 ಅಂತ ಕಾಸ್ಟ್ ಹಾಕಿರಿ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿರಿ. ಎಷ್ಟಾಗುತ್ತೆ ಟೋಟಲ್ ಅನ್ನೋದು? 1,20,000. ಬಟ್ ನೀವು ಸೆಲ್ ಮಾಡೋದು ಎಷ್ಟು? ಮೇ ಬಿ 600 ಅಷ್ಟೇ ಸೆಲ್ ಮಾಡೋದನ್ನ ತಂದ್ಕೊಳ್ಳಿ. ಈಗ ಸೆಲ್ಲಿನ ಡಿಸ್ಟ್ರಿಬ್ಯೂಷನ್ ಹೋಗೋದೇ ಬೇಡ. ಇಲ್ಲೇ ನೋಡ್ರಿ 800 ಅಲ್ಲ 150. ಸೊ ನಿಮ್ದು ಔಟ್ಪುಟ್ ಎಷ್ಟಿದೆ? 800 150 ಅಂತ ತಗೊಂಡು ನಿಮ್ದು ಔಟ್ಪುಟ್ ಕಾಸ್ಟ್ ಎಷ್ಟು? 1,20,000. ನೀವು 1000 ಇಟ್ಕೊಂಡಾಗ ಎಷ್ಟು ಬಂದಿರ್ತೀರಿ ಅಂತ ಅನ್ನೋದು ಈ ವೇರಿಯೇಷನ್ ಆಯ್ತು. ಇಲ್ಲಿ ಆ ಔಟ್ಪುಟ್ ಈ ಔಟ್ಪುಟ್ ವೇರಿಯೇಷನ್ ಆಯ್ತು. ಇಲ್ಲಿ ರಾ ಮಟೀರಿಯಲ್ಸ್ ಬಿಫೋರ್ ಕನ್ವರ್ಟಿಂಗ್ ದ ರಾ ಮಟೀರಿಯಲ್ಸ್ into finished goods ಎಷ್ಟು ಕಾಸ್ಟ್? 1,00,000. ಆಫ್ಟರ್ ಕನ್ವರ್ಟಿಂಗ್ ದ ರಾ ಮಟೀರಿಯಲ್ into finished goods ಎಷ್ಟು ಕಾಸ್ಟ್? 1,20,000. ಈ ವೇರಿಯೇಷನ್ಸ್ ಆಯ್ತು. ಈ ವೇರಿಯೇಷನ್ಸ್ ಈ ವೇರಿಯಬಲ್ ಕಾಸ್ಟ್ ಈ ಕಾಸ್ಟ್ ಎಕ್ಸ್ಟ್ರಾ 120,000 ಕಾಸ್ಟ್ ಅಂತ ವೇರಿಯಬಲ್ ಕಾಸ್ಟ್ ಅಂತ ಕರೀತಾರೆ. ಇಟ್ ವಿಲ್ ಚೇಂಜಸ್ ವಿತ್
college students per week in 1,50,000 and ಕೊಡಬೇಕಂತ ಅದು cost ಅರ್ಥ ಆಗೈತಿ ಅದು ಅರ್ಥ ಆಗೈತಿ ಸೊ ನನ್ನ ಕಾಲೇಜ್ ಮೇನ್ ಇನ್ಕಮ್ ಏನು ಫೀಸ್ ಕಲೆಕ್ಟ್ ಮಾಡ್ತಾರೆ ನನ್ನ ಮೇನ್ ಇನ್ಕಮ್ ಹೌದ್ರಿ ಈ ವರ್ಷ ಎಷ್ಟು ನಾನು 1000 ಸ್ಟೂಡೆಂಟ್ಸ್ ಅದಾರ 2019 ಅಲ್ಲಿ 1000 ಸ್ಟೂಡೆಂಟ್ಸ್ ಅದಾರ ಓಕೆ 2020 ಎಷ್ಟು ಆಯ್ತು 1500 ಇದರ ಮೆಂಬರಲ್ಲಿ ಫಸ್ಟ್ ಟೈಮ್ ಎಕ್ಸಾಂಪಲ್ ಸೊ ಈ 1000 ಸ್ಟೂಡೆಂಟ್ಸ್ ಅಲ್ಲಿ ಓನ್ಲಿ 800 ಸ್ಟೂಡೆಂಟ್ಸ್ ಅಷ್ಟೇ ಪೇ ಮಾಡೋದು ಅಥವಾ ಬಾಳ 1000 ಸ್ಟೂಡೆಂಟ್ಸ್ ಎಲ್ಲ 1000 ಸ್ಟೂಡೆಂಟ್ಸ್ ಫೀಸ್ ಪೇ ಮಾಡೋದು per student fees is 10,000 ಅದ the per student fees exactly income not a 1000 but ಇಲ್ಲಿ 1500 ಸ್ಟೂಡೆಂಟ್ಸ್ ಅವರು 10,000 ಅಮೌಂಟ್ ಪೇ ಮಾಡ್ತಾರೆ ಎಷ್ಟಾಯ್ತು 1.5 ಕೋಟಿನ ಗೊರೇ ಇದೆ ಸೊ ಇಲ್ಲಿ can you see the changes ಗೊತ್ತಾಯ್ತು ಇಲ್ಲಿ ಕಾಲೇಜ್ ಅನ್ನೋದು ಪ್ರೊಡಕ್ಷನ್ ಯೂನಿಟ್ ಫ್ಯಾಕ್ಟರಿ ಸ್ಟೂಡೆಂಟ್ಸ್ ಅನ್ನೋದು ಪ್ರಾಡಕ್ಟ್ ಅಂತ ಅರ್ಜಿ ಮಾಡ್ಕೊಳ್ಳಿ ಈ ವರ್ಷ 1000 ಸ್ಟೂಡೆಂಟ್ಸ್ ಇತ್ತು ನಮಗೆ ಇನ್ಕಮ್ ಎಷ್ಟು ಬಂತು 1 crore ನೆಕ್ಸ್ಟ್ 1500 ಆದ್ರೆ ಇನ್ಕಮ್ ಎಷ್ಟು ಆಯ್ತು 1.5 ವೇರಿಯೇಷನ್ಸ್ ಆಯ್ತು ನಮ್ಮ ಇನ್ಕಮ್ ಅಲ್ಲಿ ಈ ವೇರಿಯೇಷನ್ಸ್ ಏನಂತ ಕರೀತಾರೆ ವೇರಿಯಬಲ್ ಕಾಸ್ಟ್ ಅಂತ ಕರೀತಾರೆ 5 crore ಅಂದ್ರೆ ಇದು ವೇರಿಯಬಲ್ ಕಾಸ್ಟ್ ಯಾರು ಸ್ಟೂಡೆಂಟ್ ಹೆಚ್ಚಿಗಾದ್ರೂ ಆದ್ರೂ ಇನ್ಕಮ್ ಹೆಚ್ಚಾಯ್ತು ಮೇ ಬಿ ಬರೀ 1000 ಬಗ್ಗೆ 800 ಅಷ್ಟೇ ಇದ್ದಿದ್ರೆ ಕಮ್ಮಿ ಆಗ್ತಿತ್ತು so it has changed right because the number of students or income has changed number of students is the income ಹೆಚ್ಚು ಕಮ್ಮಿ ಆಗ್ತಿಲ್ಲ ಅದಕ್ಕೆ ಅಂತ ಕಾಸ್ಟ್ ಅಂತ ಕರೀತಾರೆ ವೇರಿಯಬಲ್ ಕಾಸ್ಟ್ ಅಂತ ಕರೀತಾರೆ ಅಂಡರ್ಸ್ಟುಡ್ ಅರ್ಥ ಆಯ್ತು ಈಗ ಅದು the next step is in that variable cost again there are two types semi variable cost and semi fixed cost idrale see this semi variable cost of ಏನಾಯ್ತು class is very waste see semi variable cost is nothing but these are the costs which are partly fixed and partly variable these are the costs which are partly fixed and partly variable sometimes it may be converted as a fixed cost or sometimes it will be treated as a variable cost example is rent of the laborers or wages of the laborers and salary of the supervisors rent of the workers who are working in the factory or the wages given to the workers on the basis on the class based on the product units maintenance and repairs telephone bill variable cost agutta fixed cost agutta electricity bill semi variable cost variable agutta fixed agutta salary of a worker if it is a fixed ittandre adu fixed cost ಅಕಸ್ಮಾತ್ ಅವರು ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ಸ್ಯಾಲರಿ ಫಿಕ್ಸ್ ಇತ್ತಂದ್ರೆ that is variable cost understand as is semi variable cost you can make example bakery next step is according to the time classification according to the time ಏನು ಡೌಟ್ ಅದ ಇದನ್ನ ಕ್ಲಿಯರ್ ಆಗಿ ಗುರು ಕ್ಲಿಯರ್ ಆಗಿ
basis of time, there are mainly two kinds of their types of fare. First one is historical cost and predicted cost. क्लास 4 आगे निमಗೆಲ್ಲ हां क्लास 4 ಆಗೈತಿ. See, on the basis of time, there are many two types of fare. One is historical cost and predicted cost. What is the historical cost? Historical cost is mainly see, these are the costs which are ascertained after the completion of the क्या किससे डिस्टर्ब मना तेरी क्लास में. See, these costs are ascertained or collected after they have been incurred. Means these are the costs which will be calculated after the incurring. Means when it will happen, then only we will calculate this cost. First example is the cost of the building. That is a historical cost. You ಒಂದು building ನ purchase ಮಾಡಿರಿ. ಇದು ಒಂದು ಟ್ರಾನ್ಸಾಕ್ಷನ್ ಆದ್ಮೇಲೆ ಏನು ಕಾಸ್ಟ್ ಅಂತ ಹೇಳ್ತಿಲ್ಲ. ಈ ಟ್ರಾನ್ಸಾಕ್ಷನ್ ಆದ್ಮೇಲೆ ನೀವೇನು ಪೇಮೆಂಟ್ ಮಾಡಿದಿಲ್ಲ, ಆ ಪೇಮೆಂಟ್ ಏನಂತ ಕರೀತಾರೆ, ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರೀತಾರೆ. ಈಗ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಅದ. ನೀವು ರಾ ಮಟೀರಿಯಲ್ಸ್ ನ ಪರ್ಚೇಸ್ ಮಾಡಿರ್ತೀರಿ, ಇಟ್ ಹಾಸ್ ಇನ್ಕರ್ಡ್. ನೀವು ಅದು ಎಕ್ಸ್ಪೆನ್ಸ್ ನ ಇನ್ಕರ್ ಮಾಡಿರಿ, ಆಲ್ರೆಡಿ ಅದಕ್ಕೆ ಪೇಮೆಂಟ್ ಮಾಡಿರಿ. ಆಲ್ರೆಡಿ ಏನು ಪೇಮೆಂಟ್ ಮಾಡಿದ ಕಾಸ್ಟ್ ಇರ್ತಲ್ಲ, ಆ ಎಲ್ಲ ಕಾಸ್ಟ್ ಅಂತ ಕರೀತಾರೆ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರೀತಾರೆ. ಅಂಡರ್ಸ್ಟೂಡ್? ಅರ್ಥ ಆಗಿದ್ದು? ಎಷ್ಟು ಜನಕ್ಕೆ ಅರ್ಥ ಆಯ್ತು ಹಿಸ್ಟಾರಿಕಲ್ ಕಾಸ್ಟ್? See, these are the cost. ಏನಾಯ್ತು ಡೌಟ್? Or these are the costs ascertained after the incursion of the expenses. Or these are the costs which will happen after the completion of the production. Production in level process na complete ಮಾಡಿದ್ರೆ ಏನೇನು ಕಾಸ್ಟ್ ಇನ್ಕರ್ ಆಗ್ತಾ ಇದ್ವಿ, ಆ ಕಾಸ್ಟ್ ಏನಂತ ಕರೀತಾರೆ, ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರೀತಾರೆ. ಬೆಸ್ಟ್ ಅಂದ್ರೆ ನಿಮ್ಗೆ ನಿಮ್ಮ ಅರ್ಥದಲ್ಲಿ ಹೇಳ್ಬೇಕಂದ್ರೆ, ಯಾವಾಗ ನೀವು ಪೇಮೆಂಟ್ ಮಾಡ್ತಿಲ್ಲ ಅಂತ ನೀವೇನೋ ಒಂದೀಗ ರಾ ಮಟೀರಿಯಲ್ಸ್ ನ ಪರ್ಚೇಸ್ ಮಾಡಿ, ಡೈರೆಕ್ಟ್ ಮಟೀರಿಯಲ್ ಇರ್ಬೋದು, ಇಂಡೈರೆಕ್ಟ್ ಇರ್ಬೋದು, ಅಥವಾ ನೀವು ಸ್ಯಾಲ್ರಿ ಪೇ ಮಾಡಿದಿರ್ಬೋದು. ನೀವು ಆಫ್ಟರ್ ಪೇಮೆಂಟ್ ಮೆಥಡ್, ನಿಮ್ಮ ಪೇಮೆಂಟ್ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಆ ಪೇಮೆಂಟ್ ಪ್ರೊಸೀಜರ್ ಕಂಪ್ಲೀಟ್ ಮೇಲೆ ಏನು ಕಾಸ್ಟ್ ನೀವು ಇನ್ಕಮ್ ಮಾಡಿರ್ತಲ್ಲ, ಏನು ಎಕ್ಸ್ಪೆನ್ಸಸ್ ಪೇ ಮಾಡಿರ್ತಿಲ್ಲ, ಆ ಎಕ್ಸ್ಪೆನ್ಸಸ್ ಏನಂತ ಕರೀತಾರೆ, ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರೀತಾರೆ. ನೀವು ಪ್ರೆಡಿಕ್ಟೆಡ್ ಕಾಸ್ಟ್ ಅಲ್ಲ, ಇದು ಹಿಸ್ಟಾರಿಕಲ್ ಅಲ್ಲಿ ನೀವು ಆಲ್ರೆಡಿ ಪೇ ಮಾಡಿರಿ, ಆಲ್ರೆಡಿ ಆ ಎಕ್ಸ್ಪೆನ್ಸಸ್ ನ ಇನ್ಕಮ್ ಮಾಡಿರಿ ನಾವು, ಅಂತ ಎಕ್ಸ್ಪೆನ್ಸಸ್ ಏನಂತ ಕರೀತಾರೆ, ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರೀತಾರೆ. ಈಗ ರಾ ಮಟೀರಿಯಲ್ಸ್ ನೀವು ವಿತೌಟ್ ಪೇಯಿಂಗ್ ಎನಿಥಿಂಗ್ ನೀವು ರಾ ಮಟೀರಿಯಲ್ ಪರ್ಚೇಸ್ ಮಾಡೋಕ್ಕಾಗತ್ರಿ? ನೀವು ರಾ ಮಟೀರಿಯಲ್ಸ್ ನೀವು ಸುಮ್ಮನೆ ಫ್ರೀ ಆಗಿ ಯಾರಾದ್ರೂ ಕೊಡ್ತಾರೆ ನಿಮ್ಗೆ? ನೀವು ಒಂದ್ಸತಿ ನಾನೀಗ ರಾ ಮಟೀರಿಯಲ್ಸ್ ತಗೊಂಡೆ, ಬೆಂಚ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮೆಟಲ್ಸ್ ಪರ್ಚೇಸ್ ಮಾಡಿದೆ. ಆ ಮೆಟಲ್ ಕಾಸ್ಟ್ ಆಲ್ರೆಡಿ ಪೇ ಮಾಡಿರ್ತಿಲ್ಲ, ನೀವು ಮೆಟಲ್ ಕಾಸ್ಟ್ ಅಡ್ವಾನ್ಸ್ ಪೇ ಮಾಡ್ತಿಲ್ಲ, ಆ ಕಾಸ್ಟಿಗೆ ಅಂತ ಕರೀತಾರೆ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರೀತಾರೆ. ಅಂಡರ್ಸ್ಟೂಡ್? ಹಿಸ್ಟಾರಿಕಲ್ ಕಾಸ್ಟ್ ಅರ್ಥ ಆಯ್ತ್ರಿ? Understood? Then the second type is predicted or predetermined cost. Opposite of this one, predetermined already determined cost. Thus expected cost. Historical cost to unexpected. Extra ತರ ಅಮೌಂಟ್ ಕೊಟ್ಟು ಬರ್ತೀವಿ. The predicted cost ಅಂದ್ರೆ we had already expected this much amount we will incur for this kind of amount. ನಾನು ಕಾಸ್ಟ್ ಬಜೆಟ್ ಕೇಳಿ, ಕಾಸ್ಟ್ ಬಜೆಟ್ ನೆನಪದರಿ, ಕಾಸ್ಟ್ ಅನಾಲಿಸಿಸ್, ಕಾಸ್ಟ್ ಬಜೆಟ್, ಕಾಸ್ಟ್ ಪ್ಲಾನಿಂಗು ನೆನಪದರಿ. ಕಾಸ್ಟ್ ಅನಾಲಿಸಿಸ್, ಕಾಸ್ಟ್ ಪ್ಲಾನಿಂಗು, the best example for this is ನಿಮ್ಗೊಂದು ಎಕ್ಸಾಂಪಲ್ ತಗೊಂಡಿದ್ದೆ ನಿಮ್ದು ಕ್ಲಾಸಿಂದು. predetermined cost ಅಂದ್ರೆ see an expense example. ನಾನು ನಿಮ್ಮ
ಪ್ಲಾನಿಂಗ್ ಬಗ್ಗೆ ಎಕ್ಸಾಂಪಲ್ ಇದೆ ನೆನಪದಲ್ಲಿ ನೀವು ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಟೂರಿಗೆ ಹೋಗ್ತಿದ್ರು ಏನೇನು ಪ್ಲಾನ್ ಮಾಡ್ಕೊತೀವಿ ಅದೇ ಗೋವಾ ಎಕ್ಸಾಂಪಲ್ ಫಸ್ಟ್ ನಾವು ಎಷ್ಟು ಔಟ್ಲೈನ್ ಪ್ರಿಪೇರ್ ಮಾಡ್ತೀವಿ ಪ್ಲಾನ್ ಮಾಡ್ಕೊಂಡಿವಿ ಪ್ಲೇಸ್ ಪ್ಲಾನ್ ಮಾಡಿದ್ವಿ ರೂಟ್ ಪ್ಲಾನ್ ಮಾಡಿದ್ವಿ ಎಷ್ಟು ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ಲಾನ್ ಮಾಡಿದ್ವಿ ಸೊ ಬಾಯ್ ಕಾರ್ ಅಂತ ಪ್ಲಾನ್ ಮಾಡಿದ್ವಿ ಬಾಯ್ ಕಾರ್ ಅಂತ ನೆನಪಲ್ಲಿ ಬಾಯ್ ಕಾರ್ ಹೋಗ್ತೀನಿ ಅಂತಿದ್ದು ಆಲ್ರೆಡಿ ಬಾಯ್ ಕಾರ್ ಹೋಗ್ತೀವಿ ಅಂತ ಅದಕ್ಕೆ ಎಷ್ಟು ಆಗ್ಬೋದು ಕಾಸ್ಟ್ ಅಂತ ಈ ಯೋಜನೆ ಪ್ಲಾನ್ ಮಾಡ್ತಿರೋ ಅವ್ರು ಎಷ್ಟು ಕಾಸ್ಟ್ ಕೊಡ್ತಿರೋ ಆಫ್ಟರ್ ರಿಟರ್ನ್ ಬಂದ್ಮೇಲೆ ಮಂಡೇ ಸೈನ್ಸ್ ನೆನಪಲ್ಲಿ ನಿಮ್ಮ ಅಪೋಸಿಟ್ ಕುಂತಾರಲ್ಲ ಎಕ್ಸಾಂಪಲ್ ನೆನಪಲ್ಲಿ ಎಕ್ಸಾಂಪಲ್ ಗೊತ್ತಿಲ್ಲ ಫಸ್ಟ್ ಕ್ಲಾಸ್ ಅಂತೂ ಮೊದಲೇ ಅಟೆಂಡ್ ಆಗಿಲ್ಲ ಈಗ ಅಟೆಂಡ್ ಆಗಿರ್ತೀವಿ ಕ್ಲಾಸ್ ನೆನಪಲ್ಲ ಬಾಲ್ಚಿಕರ ಇದೆ ಎಕ್ಸಾಂಪಲ್ ನೆನಪಲ್ಲ ಈ ಕ್ಲಾಸಿಗೆ ಕುಂತಿದ್ರೆ ಹೇಳ್ಬೇಕಲ್ಲ ಮತ್ತೆ ಈ ಎಕ್ಸಾಂಪಲ್ ಹೇಳ್ಬೇಕು ಎದು ಮಾತಾಡ್ತೀನಿ ನೆನಪಿನ ಮತ್ತೆ ಆಮೇಲೆ ಆ ಕ್ಲಾಸ್ ಅರ್ಥ ಇಲ್ಲ ಅಂತ ಹೇಳ್ತೀವಿ ಸಿ ನೀವೆಲ್ಲಿ ಕಾಸ್ಟ್ ಪ್ರೆಡಿಕ್ಟ್ ಮಾಡಿದ್ರಿ ಬರೋದು ಎಷ್ಟು ಕಾಸ್ಟ್ ಬರ್ಬೋದು ಅಂತ ಅರ್ಜಿ ಮಾಡಿದ್ರಿ ಮಿನಿಮಮ್ 3000 ಖರ್ಚಾದ್ರು per head ಎಷ್ಟು ಕಾಸ್ಟ್ ಬರ್ಬೋದು ಅಂತ ಅಸಂಪ್ಷನ್ ಮಾಡಿದ್ರಿ that assumption cost is called as predetermined cost ಈಗ 3000 ಆಗುತ್ತೆ ಅಂದ್ರೆ 5 members ಹೊಂದಿರಿ ಅಂತಾರೆ ಸೊ per head ಎಷ್ಟು ಬರ್ಬೋದು ಕಾಸ್ಟ್ This 600 is called as predetermined cost. ಇಲ್ಲಿ ನೀವು ಅಮೌಂಟ್ ಪೇ ಮಾಡಿಲ್ಲ ಈಗ ಪ್ಲಾನಿಂಗ್ ಪ್ರೋಸೆಸ್ ಅಲ್ಲಿ ನಮ್ಗೆ ಇಷ್ಟು ಕಾಸ್ಟ್ ಆಗ್ಬೋದು ಇಷ್ಟು ಜನ ಅವರಿಗೆ ಮಿನಿಮಮ್ 3000 ಪೇ ಮಾಡಿದ್ರು 3000 ಅಂತ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರೋದು ಪರ್ ಹೆಡ್ ನಮ್ಗೆ ಇಷ್ಟು ಕಾಸ್ಟ್ ಬರುತ್ತೆ ಅಂತ ನೀವು ಪ್ರೀಡಿಟರ್ಮೈನ್ ಮಾಡಿಲ್ಲ ಎಕ್ಸ್ಪೆಕ್ಟೆಡ್ ಮಾಡಿಲ್ಲ ಅಸ್ಯೂಮ್ ಮಾಡ್ತೀವಿ ನೀವು ಕಾಸ್ಟ್ ಈ ಅಸ್ಯೂಮ್ಷನ್ ಕಾಸ್ಟ್ ಏನಂತ ಕರೀತಾರೆ ಪ್ರೀಡಿಟರ್ಮೈನ್ ಕಾಸ್ಟ್ ಅಂತ ಕರೀತಾರೆ ಅಂಡರ್ಸ್ಟುಡ್ ಎಕ್ಸಾಂಪಲ್ ಅರ್ಥ ಆಯ್ತು ಏನು ಡೌಟ್ಸ್ ಇದೆ ಏನು ಕನ್ಫ್ಯೂಸ್ ಆಗಿಲ್ಲ next step is estimated cost on the basis of time ಹೇಳಿಲ್ಲ ಈ classification of cost ಕಂಪ್ಲೀಟ್ ಮಾಡ್ತೀನಿ so just 5 minutes time ಕೊಡಿ See, estimated cost is nothing but the costs which are expected or which are the ascertained or which are the fixed by observing the cost experience. Now, example is the estimated cost. Cost is having number cost is number alongside profit and loss ಆಗಿದೆ ಯಾಕೆ ಇಷ್ಟು ಡಿಸ್ಟರ್ಬ್ ಮಾಡತ್ತೀರಿ ಕ್ಲಾಸಿಗೆ ನಿಮ್ಮ ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ರಿ ಇನ್ನೂ ಭಾಳ ನಿಮ್ಗೆ 2 ಪಾಯಿಂಟ್ ಇರ್ಬೋದು ಎಕ್ಸ್ಟೆಂಡ್ ಮಾಡಿ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ನನಗೂ ಹೋಗೋದಿಲ್ಲ ಸಿ ಎಸ್ಟಿಮೇಟೆಡ್ ಕಾಸ್ಟ್ and nothing but the assessment of cost by experience or by observing the past experience ಅಂದ್ರೆ ನಮ್ಗೆ ಮೊದಲಿನಿಂದ ಲಾಸ್ಟ್ ಇಯರ್ ಕಾಸ್ಟ್ ಎಷ್ಟಿಷ್ಟದವ ನಾವು ಪ್ರಾಫಿಟ್ ಮಾಡಿವೋ ಲಾಸ್ ಮಾಡಿವೋ ಅಂತ ನೋಡ್ಕೊಂಡು ಏನು ಕಾಸ್ಟ್ ಪ್ರಿಡಿಟರ್ಮೈನ್ ಮಾಡ್ತಿಲ್ಲ ಆ ಕಾಸ್ಟ್ ಅಂತ ಕರೀತಾರೆ ಎಸ್ಟಿಮೇಟೆಡ್ ಕಾಸ್ಟ್ ಅಂತ ಕರೀತಾರೆ ಈಗ ಸೇಮ್ ಎಕ್ಸಾಂಪಲ್ ಗೋವಾ ಎಕ್ಸಾಂಪಲ್ ತಗೊಳ್ತೀನಿ ನೀವು ಲಾಸ್ಟ್ ಇಯರ್ ಗೋವಾ ಹೋಗಿದ್ರಿ ಸೊ ಈ ವರ್ಷ ಪ್ಲಾನ್ ಮಾಡಿದ್ರಿ ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ನೆನಪಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ತಿರೋ ಏನು ಸಡನ್ ಪ್ಲಾನ್ ಮಾಡ್ತಿರೋ ಈಗ ನೀವು ಲಾಸ್ಟ್ ಇಯರ್ ಟ್ರಾನ್ಸ್ಪೋರ್ಟೇಷನ್ ಕೋಡ್ ತಗೊಂಡು ಕಾರ್ ಅದನ್ನ ತಗೊಂಡಿದ್ರಿ ಯಾವುದೋ ಟ್ರಾವೆಲ್ ಏಜೆನ್ಸಿ ಕಾರ್ ತಗೊಂಡಿದ್ರಿ ಮೇ ಬಿ ಅವ್ರು 4000 ಹಾಕಿದ್ರು ನಿಮಗೆ
ಪ್ಲಾನ್ ಮಾಡಿದ್ವಿ. ಮಾಡಿದ್ರೆ ಪ್ಲಾನ್ ಇದರಿಂದ ಅಸಂಪ್ಷನ್ ಇದರಿಂದ ಎಸ್ಟಿಮೇಟೆಡ್ ಇದರಿಂದ ಆಲ್ರೆಡಿ ಇನ್ಕರ್ ಆಗಿದ್ದ ಕಾಸ್ಟ್ ಇದೆ. ಇದರಿಂದ ಹಿಸ್ಟಾರಿಕಲ್ ಕಾಸ್ಟ್ ಅರ್ಥ ಇದರಿಂದ ಹಿಸ್ಟಾರಿಕಲ್ ಕಾಸ್ಟ್ ಇದು ಪ್ರೀ ಡಿಟರ್ಮೈನ್ ಕಾಸ್ಟ್. ಇದು ಲಾಸ್ಟ್ ಇಯರ್ 2019 ಹೋದಾಗ 4000 ಇನ್ಕರ್ ಆಗಿದ್ದು ಕಾಸ್ಟ್. ಇದಕ್ಕೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಈ ವರ್ಷ ನಾನು ಸೇಫ್ ಪ್ಲೇಸಿಗೆ ಹೊಂಟಿದ್ದು ಸೇಫ್ ಪ್ಲೇಸಿಗೆ ಇಲ್ಲಿ ಅವರ ಬೇರೆ ಟ್ರಾವೆಲ್ ಏಜೆನ್ಸಿಗೆ ಕನ್ಸಲ್ಟ್ ಮಾಡಿದ್ರೆ 3000 ಅಂತ ಬಂತು. ಈ 3000 ಅಡ್ವಾಂಟೇಜ್ ಮಾಡ್ತಿಲ್ಲ. ಬೇರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ತಗೊಂಡು ಮತ್ತೆ ಬೇರೆ ಕಡೆ ನಾವು ಬೇರೆ ಕಡೆ ಕನ್ಸಲ್ಟ್ ಮಾಡಿ 3000 ಅಂತ ಏನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಈ ಕಾಸ್ಟ್ ಅಂತ ಕರೆದರೆ ಎಸ್ಟಿಮೇಟೆಡ್ ಪ್ರೀ ಡಿಟರ್ಮೈನ್ ಕಾಸ್ಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ಇಲ್ಲಿ ಪ್ರೀ ಡಿಟರ್ಮೈನ್ ಕನ್ಫ್ಯೂಸ್ ಆಗಬೇಡ್ರಿ. ಪ್ರೀ ಡಿಟರ್ಮೈನ್ ಅಲ್ಲಿ ಅಸ್ಯೂಮ್ಷನ್ ಮಾಡ್ತೀವಿ, ಇಷ್ಟು ಕಾಸ್ಟ್ ಆಗ್ಬೋದು ಅಂತ ಅಸ್ಯೂಮ್ಷನ್ ಮಾಡ್ಕೊಳ್ತೀವಿ. ಈ ಎಸ್ಟಿಮೇಟೆಡ್ ಕಾಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಾಸ್ಟ್ ಬಜೆಟ್ ಅಂತಂದ್ರೆ ಇದು ಕಾಸ್ಟ್ ಪ್ಲಾನಿಂಗ್, ಇದು ಕಾಸ್ಟ್ ಬಜೆಟ್. ಅರ್ಥ ಆಯ್ತು? ಇದು ಪ್ರೀ ಡಿಟರ್ಮೈನ್ಡ್ ಎಸ್ಟಿಮೇಟೆಡ್ ಕಾಸ್ಟ್ ಅದನ್ನ ಹೇಗೆ ಹೇಳ್ತೀವಿ? See, next one is standard cost. See, it is a predetermined cost based for the element of cost on materials, labor and overhead based on scientific study. ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಅಲ್ಲಿ ಏನು ಮಾಡಿದ್ರಿ? ಅಸಂಪ್ಷನ್ ಮಾಡಿ ನೀವು ಅಸರ್ಟೈನ್ಮೆಂಟ್ ಮಾಡ್ಕೊಂಡ್ರೆ ನೀವು ಕಾಸ್ಟ್ ಎಷ್ಟು ಆಗ್ಬೋದು ಅಂತ 3000 ಅಂತ ಅಸಂಪ್ಷನ್ ಮಾಡ್ಕೊಂಡ್ರಿ. 3000 ಅಂತ ನೀವು ಲೆಕ್ಕ ಇಟ್ಕೊಂಡ್ರಿ. ಪರ್ ಹೆಡ್ ಎಷ್ಟು ಕಾಸ್ಟ್ ಬಂತು? 600 ಕಾಸ್ಟ್ ಬಂತು. 600 ಕಾಸ್ಟ್ ಎಕ್ಸ್ಪೆನ್ಸ್ ನಿಮ್ಗೆ ಇನ್ಕರ್ ಆಗುತ್ತೆ ಅಂತ ನಿಮ್ಗೆ ಅಸಂಪ್ಷನ್ ಆಯ್ತಾ? ಅದನ್ನ ಎಸ್ಟಿಮೇಟೆಡ್ ಕಾಸ್ಟ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಅಲ್ಲಿ ಏನು ಮಾಡ್ತೀವಿ? ಫಿಕ್ಸ್ ಇಷ್ಟೇ ಅಮೌಂಟ್ ನೀವು ಕೊಡಬೇಕು. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದ್ರೆ ಈ ಒಂದು ಪ್ರಾಡಕ್ಟಿಗೆ ಇಷ್ಟೇ ಕಾಸ್ಟ್ ಆಗುತ್ತೆ, ಇಷ್ಟೇ ಕಾಸ್ಟ್ ನೀವು ಇನ್ಕರ್ ಮಾಡಬೇಕು ಅಂತ ಏನು ಮೈಂಡಲ್ಲಿ ಫಿಕ್ಸ್ ಇಟ್ಕೊಂಡಿರ್ತಿಲ್ಲ, ಆ ಕಾಸ್ಟ್ಗೆ ಅಂತ ಕರೀತಾರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಕರೀತಾರೆ. ಈ 600 ಅಂತದ ನೀವು ಪ್ರತಿ ವರ್ಷ ನೀವು ಹೋಗ್ಲಿ ಬಿಡ್ಲಿ, ಈ ವರ್ಷ ಹೋಗಿರಿ 3000 ಇನ್ಕರ್ ಆಯ್ತು, ನೆಕ್ಸ್ಟ್ ಇಯರ್ ಮತ್ತೆ ಹೋಗ್ತೀರಿ 2021 ಅಲ್ಲಿ 5000 ಆಗ್ಬೋದು, 3000 ಆಗ್ಬೋದು. ಬಟ್ ನೀವು ಏನೋ ಪ್ರೈಸ್ ಫಿಕ್ಸ್ ಮಾಡ್ಕೋತೀರಿ. ಪ್ರತಿ ವರ್ಷ ಹೋದಾಗ ಪರ್ ಹೆಡ್ ನಮ್ಗೆ 600 ಕಾಸ್ಟ್ ಕೊಡಬೇಕು. 600 ಕೊಟ್ಟಾಗ ನೀವು ಉಳಿದ ಎಕ್ಸ್ಪೆನ್ಸಸ್ ಕೊಡ್ರಿ ಬಿಡಿ. ಆ 600 ಏನು ಫಿಕ್ಸ್ ಇರ್ತಿಲ್ಲ ಕಾಸ್ಟ್. ಆ ಕಾಸ್ಟಿಗೆ ಅಂತ ಕರೀತಾರೆ ಸ್ಟ್ಯಾಂಡರ್ಡ್ ಕಾಸ್ಟ್. ಬಿಯಾಂಡ್ ದಿಸ್ ಲಿಮಿಟ್ ನೀವು ಹೋಗಲ್ಲ. ಇದಕ್ಕಿಂತ ಹೆಚ್ಚಿನ ನೀವು ಕಾಸ್ಟ್ ಪ್ರೈಸ್ ಪೇ ಮಾಡಕ್ಕೆ ರೆಡಿ ಇರಲ್ಲ. ಅಂಡರ್ಸ್ಟುಡ್? ಸ್ಟ್ಯಾಂಡರ್ಡ್ ಕಾಸ್ಟ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಾಸ್ಟ್ ಶೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಟೆಂಡೆನ್ಸ್